ನಾವು ಕಾಂಗ್ರೆಸ್ ನಡೆಸ್ತಾ ಇರುವಂತ ಪ್ರತಿಭಟನೆಯ ಉದ್ದೇಶದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮೋಹನ್ ವಿಶ್ವ ಅವರೇ, ನಾನು ರಾಜು ಗೌಡ್ರನ್ನ ಕೇಳಿದೆ, ಬರ್ತೀನಿ ರಾಜು ಗೌಡ್ರನ್ನ ಕೇಳಿದೆ. ಒಂದು ರಾಜ್ಯದ ಮೇಲೆ ಫಿನಾನ್ಷಿಯಲ್ ಬರ್ಡನ್ಗಳನ್ನ ಹಾಕ್ತಾ ಹೋದ್ರೆ ರಾಜ್ಯಗಳ ಅಭಿವೃದ್ಧಿ ಕೆಲಸಗಳಿಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಇಲ್ಲಿ 40%, 90 ಇದ್ದಿದ್ದನ್ನ 10 ಇದ್ದಿದ್ದನ್ನು 40 ಮಾಡಿದ್ರೆ ರಾಜ್ಯ ಸರ್ಕಾರಗಳು, ಕರ್ನಾಟಕ ಅಂತದ್ದು ಯಾವ ಸರ್ಕಾರ ಆದರೂ ಕೂಡ ಅನಗತ್ಯ ಹೊರೆಯನ್ನು ಹೊತ್ತುಕೊಂಡಂತಾಗುತ್ತೆ. ನೀವು ಅಕೌಂಟಬಿಲಿಟಿ ಅಂತ ಹೇಳ್ತಾ ಇದ್ದೀರಿ, ಅಕೌಂಟಬಿಲಿಟಿಗೆ ಇದೇ ಒಂದು ದಾರಿನಾ? ಅಲ್ಲ, ಈಗ ನಾನು 2 ವಿಷಯ ಪ್ರಸ್ತಾಪ ಮಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, 24-25 ಅಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದಾಗ ಕೇಂದ್ರ ತೆರಿಗೆಯಲ್ಲಿ ಪಾಲು ಅಂತ ಹೇಳಿ 44,485 crores ಡಿಕ್ಲೇರ್ ಮಾಡಿದ್ರು ಅಫಿಷಿಯಲ್ ರೆಕಾರ್ಡ್ಸ್ ಅಲ್ಲಿ. ಓಕೆನಾ? ನೆಕ್ಸ್ಟ್ 25-26 ಬಜೆಟ್ ಮಂಡನೆ ಮಾಡಿದಾಗ 24-25 ರಿವೈಸ್ಡ್ ಎಸ್ಟಿಮೇಟ್ಸ್ ಹಾಕ್ಬೇಕಲ್ಲ, ಆ ರಿವೈಸ್ಡ್ ಎಸ್ಟಿಮೇಟ್ಸ್ ಅಲ್ಲಿ ಬಜೆಟ್ ಅಲ್ಲಿ 44,000 ಕೋಟಿ ಇದೆ, ಆಕ್ಚುಲ್ ಆಗಿ ಬಂದಿದ್ದು 55,000 ಕೋಟಿ, 11,000 ಕೋಟಿ ಕಲೆಕ್ಷನ್ ಮೇಲೆ ಹೋಗುತ್ತೆ. ಕಲೆಕ್ಷನ್ ಮೇಲೆ ಹೋಗುತ್ತೆ. ನಾನು ಹೇಳ್ತಿರೋದು ಕೇಳಿ ರಕ್ಷಾ, ಕಲೆಕ್ಷನ್ ಜಾಸ್ತಿ ಆದ್ರೆ ಅದನ್ನೇ ಹೇಳ್ತಾ ಇರೋದು. 11,000 ಕೋಟಿ ಎಕ್ಸ್ಟ್ರಾ ಬಂದಾಗ ರಿವೈಸ್ ಎಸ್ಟಿಮೇಟ್ ಅಲ್ಲಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಕೇಂದ್ರದಿಂದ ಎಕ್ಸ್ಟ್ರಾ ಬಂತು ಅಂತ ಹೇಳಲೇ ಇಲ್ಲ. ಕಲೆಕ್ಷನ್ ಜಾಸ್ತಿ ಆಗಿದೆ, ಬಂತು. ಕೇಂದ್ರ ಕೊಟ್ಟು ಪರ್ಸೆಂಟೇಜ್ ಜಾಸ್ತಿ ಆದ್ರೆ ಕೇಂದ್ರ ಕಲೆಕ್ಷನ್ ಜಾಸ್ತಿ ಆದ್ರೆ ನೀವು ಮಾಡಿದಾಗ ಕ್ರೆಡಿಟ್ ಇವ್ರ ಅವಧಿನಲ್ಲಿ ಮೇಲಿಂದ ₹1 ಎಕರೆ ಕೆಳಗಡೆ 15 ಪೈಸಾ ಬರ್ತಿದೆ, ಕಲೆಕ್ಷನ್ ಇರ್ಲಿಲ್ಲ. ರಾಜೀವ್ ಗಾಂಧಿ ಹೇಳಿದ್ರು. ಇವಾಗ ಟ್ರಾನ್ಸ್ಪರೆನ್ಸಿ ತಂದಲ್ಲಿ ಕಲೆಕ್ಷನ್ ಜಾಸ್ತಿ ಆಯ್ತು, ಇವರಿಂದ ಅಲ್ಲ. ಎರಡನೇದು, ಇಷ್ಟೆಲ್ಲ ಮಾತಾಡೋರು ರೀ, ನಿಮ್ ಸರ್ಕಾರದ ಭ್ರಷ್ಟಾಚಾರ ಕಡಿಮೆ ಮಾಡ್ರಿ, ಆ ದುಡ್ಡು ತಗೊಂಡ್ ಕೊಡ್ರಿ. ನೀವು ಹೋಗ್ಬಿಟ್ಟು ಬಿಹಾರ್ ಎಲೆಕ್ಷನ್ಗೆ, ತೆಲಂಗಾಣ ಎಲೆಕ್ಷನ್ಗೆ ವಾಲ್ಮೀಕಿ ದುಡ್ಡು ತಗೊಂಡು ಹೋಗಿ ಕೊಡ್ತೀರಾ? 24,000 ಕೋಟಿ ಡೈವರ್ಷನ್ ಮಾಡ್ತೀರಾ ನೀವು? ಹಾಗಾದ್ರೆ ಅಬಕಾರಿ ಇಲಾಖೆದಲ್ಲಿ ಲೈಸೆನ್ಸ್ 75 ಲಕ್ಷ ಕೋಟಿ ತಗೊಳ್ತೀರಾ ನೀವು? ಬಿಆರ್ ಪಾಟೀಲ್ ಪತ್ರ ಬರೀತಾರಲ್ರಿ, ಬಸವರಾಜ ರಾಯರೆಡ್ಡಿ ಎಕನಾಮಿಕ್ ಅಡ್ವೈಸರ್ ಓಪನ್ ಆಗಿ ಹೇಳ್ತಾರೆ ಕರ್ನಾಟಕ ಇಸ್ ನಂಬರ್ 1 ಇವತ್ತು ಅಂತ ಹೇಳಿ. ಭ್ರಷ್ಟಾಚಾರದಲ್ಲಿ ನಿಮಗೆ ತಾಕತ್ತಿರ ಭ್ರಷ್ಟಾಚಾರ ಕಡಿಮೆ ಮಾಡಿ ಬಡವರು ಕಡೆ. ಒಂದ್ ನಿಮಿಷ, ನೀವು ಭ್ರಷ್ಟಾಚಾರವನ್ನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಅದು ಬೇರೆ ರೀತಿಯಲ್ಲಿ 100% ಈಗ ಭ್ರಷ್ಟಾಚಾರನೇ ಬೇರೆ, ಯೋಜನೆಯ ಮೊತ್ತದಲ್ಲಿ ರೇಷಿಯೋನೇ ಬೇರೆ. ಮಾಡಲೇಬೇಕು. ಭ್ರಷ್ಟಾಚಾರನೇ ಬೇರೆ, ಯೋಜನೆಯ ಮೊತ್ತದ ರೇಷಿಯೋನೇ ಬೇರೆ. ಭ್ರಷ್ಟಾಚಾರ ಬೇರೆ ಡಿಬೇಟ್, ಅದು ಬೇರೆ ಡಿಬೇಟ್, ಬೇರೆ ಲೆಕ್ಕ. ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ರಲ್ಲ, ಇವಾಗ ಕಡಿಮೆ ಆಗುತ್ತೆ, ಅಲ್ಲಿದಲ್ಲೇ ಉಳಿತೆ ದುಡ್ಡು. ಸೀರೆ ಉಟ್ಕೊಂಡ್ ಗಂಡಸರಿಗೆ ಜೆಸಿಬಿ ಕೆಲಸ ಮಾಡ್ತಾರೆ, ಅದನ್ನ ಕಡಿಮೆ ಮಾಡಿಸಿ. ಮನ್ರೇಗಾದಲ್ಲಿ ಕರಪ್ಷನ್ ಆಗ್ತಾ ಇದೆ ಅನ್ನೋದ್ರೆ ಅದಕ್ಕೆ ಬಿಜೆಪಿಯ ಕಾರಣ. ನೀವೇ ರಾಜ್ಯ ಸರ್ಕಾರ ಯಾಕಂದ್ರೆ 11 ವರ್ಷದಿಂದ ಅವರೇ ಅಧಿಕಾರದಲ್ಲಿ, ಹೆಚ್ಚು ರಾಜ್ಯಗಳಿರೋದು ಅವರೇ ಅಧಿಕಾರದಲ್ಲಿ. ಅವರಿಗೆ ಅವಕಾಶ ಕೊಟ್ಟಿಲ್ಲ, ಲಾಸ್ಟ್ ರೌಂಡ್ ಹಂಗೆ ಆಡೋದವರು, ಯಾರು ಕೌಂಟರ್ ಮಾಡಬಾರ್ದು. ಏನಾಗಿದೆ ಅಂತಂದ್ರೆ, ಈಗೇನಾದ್ರೂ ಒಂದು ವೇಳೆ ನೀವು ಹೇಳೋ ಪ್ರಕಾರ ಭ್ರಷ್ಟಾಚಾರ ಇದೆ ಅನ್ನೋದಾದ್ರೆ ಅದನ್ನ ತಿಳಿಗೊಳಿಸಿ, ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದು ಇವ್ರಂತೆ, ದುಡ್ಡು ಇವ್ರಿಗೆ ಬೇಕಂತೆ, ಎಲ್ಲ ಇವ್ರಿಗೆ ಬೇಕಂತೆ, ಭ್ರಷ್ಟಾಚಾರ ಮೇಲೆ ತಿಳಿಗೊಳಿಸಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಅಕೌಂಟಬಿಲಿಟಿ ನೀವು ತಗೊಳ್ಳಿ. ಒಂದು ನಿಮಿಷ ಕೇಳಿ, ಈ ವಿಚಾರದಲ್ಲಿ ಹೇಳ್ತೀನಿ ಕೇಳಿ. ಭ್ರಷ್ಟಾಚಾರದಲ್ಲಿ ನಾವೆಂದೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, 0 ಟಾಲರೆನ್ಸ್ ಅಂತ ಹೇಳಿದ್ದೇವೆ. ಅರ್ಥ ಆಯ್ತೇನು? ಮುಂದಿನ ದಿನಗಳಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಭ್ರಷ್ಟಾಚಾರದ ಮಾತಾಡಿ ನಿಮ್ಗೆ ಯಾವ ನೈತಿಕತೆ ಯಾಕಿಲ್ಲ ಅಂತಂದರೆ, 20ಕ್ಕಿಂತ ಹೆಚ್ಚು ರಾಜ್ಯಗಳು ನೀವೇ ಅಧಿಕಾರದಲ್ಲಿದ್ದೀರಿ, 11 ವರ್ಷದಿಂದ ನೀವೇ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀರಿ. ಹಾಗಾದರೆ ಭ್ರಷ್ಟಾಚಾರ ಮಾಡಿದರೆ ನೀವೇ ಅಲ್ವೇ ಒಪ್ಕೋಬೇಕಲ್ವೇ? ಎರಡನೇದು, 40% ಮೇಲೆ ಹಾಕ್ತೀರಂತಂದಾಗ ಅದು 125 ದಿನಕ್ಕೆ ಹಾಕ್ಬಿಟ್ಟು ನೀವು ಕೊಡೋ ಅಮೌಂಟ್ನ ಮಾತಾಡ್ತಕ್ಕಂಥದ್ದಲ್ಲ. ಆ್ಯಾವ್ರೇಜ್ ಇರ್ತಕ್ಕಂಥ 60 ದಿನಗಳಿಗೆ ನಾವು ಕೊಡ್ತಾ ಇರ್ತಕ್ಕಂಥ ದುಡ್ಡಿನಲ್ಲಿ 40% ನಮ್ಮನ್ನ ಕೊಡಿ ಅಂತ ಹೇಳ್ತಿರಲ್ಲ ನೀವು, ಅದು ರಾಜ್ಯ ಸರ್ಕಾರ ಹೊರೆ ಆಗ್ತದೆ ಅನ್ನೋ ವಿಚಾರ ಹೇಳ್ತೀನಿ. ಒಂದು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವಾಗ ದುಡ್ಡು ನನ್ನ ಮನೆಯದು ಅಲ್ಲ, ನಿಮ್ಮ ಮನೆಯದು ಅಲ್ಲ, ಅದೆಲ್ಲವೂ ಕೂಡ ತೆರಿಗೆ ಕಟ್ಟಿರೋ ಜನನ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿ, ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತೀವಿ. ಹೊಸದಾಗಿ ಬಂದುಬಿಟ್ಟು ಇವತ್ತು ನೀವು ಹೊಸ ಫಾರ್ಮುಲಾ ಒಂದು ತಿಳ್ಕೋಬೇಕಾಗ್ತದೆ. ನೀವು ಅಧಿಕಾರಕ್ಕೆ ಬಂದಾಗ 57 ಲಕ್ಷ ಕೋಟಿಗಳ ಸಾಲ ಆಯಿತು ದೇಶದಲ್ಲಿ 65 ವರ್ಷಕ್ಕೆ. ಇವತ್ತು 196 ಲಕ್ಷ ಕೋಟಿಗಳ ಸಾಲ ಮಾಡಿದ್ದಾರೆ. ನಮ್ದಲ್ಲ ರೀ, ಕರ್ನಾಟಕದ ಅಧಿಕಾರ ಮಾಡಿದ್ದಾರೆ. ಯಡಿಯೂರಪ್ಪ ಸಾಲ ಮಾಡಿದ್ರು, ಬೊಮ್ಮಾಯಿ ಸಾಲ ಮಾಡಿದ್ರು, ಜಗದೀಶ್ ಶೆಟ್ಟರ್ ಸಾಲ ಮಾಡಿದ್ರು, ಸದಾನಂದ ಸಾಲ ಮಾಡಿದ್ರು. ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ, ಅಷ್ಟು ಮಾಡಿಟ್ಟಿದ್ದಾರೆ. ಬೊಮ್ಮಾಯಿ ಅವರು 3.25 ವರ್ಷದಲ್ಲಿ ಅಧಿಕಾರ ಮಾಡಿದ ಸಂದರ್ಭದಲ್ಲಿ 3.5 ವರ್ಷಗಳಲ್ಲಿ 3 ವರ್ಷ ಅಧಿಕಾರ
ಸಮಸ್ಯೆ ಬೇರೆ ಇತ್ತು. ಕೊರೋನಾ 2 ವರ್ಷ ಕೊರೋನಾ ಸರ್ ಬಂತು. ಕಾರಣಗಳು ವರ್ಷಕ್ಕೆ ಸರ್ ಅರವತ್ತು ಎಲ್ಲರೂ ಸಾವಿರ ಮೊದಲು ಹಂಗಾದ್ರೆ ಎಲ್ಲರೂ ಎಲ್ಲರಿಗೂ ಕಾರಣಗಳಿರ್ಬೋದು. ಆದ್ರೆ ಅಂಕಿಅಂಶಗಳು collection ಎಲ್ಲ ಆಯ್ತು. ಅಂಕಿಅಂಶಗಳು ಕೊರೋನಾ ಮಾಡಬೇಕಾದ್ರೆ ಈ 7 ಲಕ್ಷ ಅಂತ ಹೇಳಿದ್ರೆ ಅದಕ್ಕರ್ಧ ಸಾಲ ಮಾಡಿದ್ದು ಕೇವಲ ಬೊಮ್ಮಾಯಿ ಒಬ್ಬರೇ ಮಾಡ್ತಾರೆ. ಏನ್ರಿ ಈ ದೇಶ ಅಲ್ಲಲ್ಲ, ಈಗ ಸರ್, ನಾವು ಬೊಮ್ಮಾಯಿ ಅಲ್ಲ, ಹಣ ಸಿದ್ದರಾಮಯ್ಯ ಇರ್ತಕ್ಕಂಥದ್ದು. ಒಬ್ರೇ ಎರಡೂವರೆ ಎರಡನೇ ಲಕ್ಷ ಹೇಳ ಕೋಟಿ ನಿಮ್ಗೆ ನನ್ನ ಹತ್ರ ಅಂಕಿಅಂಶ ಕೊನೆಗೆ ಸಂಖ್ಯೆ ಕೊನೆ ಹೇಳ ಅಂತ ಬಂದಿದ್ದೀವಿ. ಲೆಕ್ಕ ಕೊಡೋಣ. ಈ ಡಿಬೇಟ್ ಅಲ್ಲಿ ಅದನ್ನ ಬಿಟ್ಟು ನೀವು 60-40% ಮಾಡಲಿಕ್ಕೆ ಕಾರಣ ಏನು ಗೊತ್ತೇನೋ? ತಪ್ಪಾಗ್ತದೆ, ನಾಗರಾಜ್ ಕೇಂದ್ರ ಅವರು. ಸರ್ಕಾರದ ದುಡ್ಡಿಲ್ಲ, ದಿವಾಳಿ ಆಗಿದ್ದಾರೆ. ದೇ ಆರ್ ಬಿಕಮ್ ಬಿಗ್ಗೆಸ್ಟ್ ಬಾರೋವರ್ ಇನ್ ದ ಕಂಟ್ರಿ. ಅದಕ್ಕೋಸ್ಕರವಾಗಿ ಆ 40% ಹೊರೆಯನ್ನ ಈ ನಮ್ಮ ಮೇಲೆ ದೇಶದ ಹಾಕ್ತಾ ಇದ್ದಾರೆ. ಒಂದು ನಿಮಿಷ, ಈ ರಾಜು ದೇಶವನ್ನು ಅವ್ರಿಗೆ ಒಂದು ದಿವಾಳಿ ಅವಕಾಶ ಮಾಡಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.